ಒಂದು ಹಳ್ಳಿಯಲ್ಲಿ ರಮೇಶ್ ಮತ್ತು ಅವನ ತಾಯಿ ಶಾಂತಮ್ಮ ವಾಸಿಸುತ್ತಿದ್ದರು. ರಮೇಶ್ ಬಹಳಾ ಬುದ್ಧಿವಂತನಾಗಿದ್ದ. ಆದರೆ ಅವನು ತಾಯಿಯ ಮಾತಿಗೆ ಹೆಚ್ಚು ಮೌಲ್ಯ ಕೊಡದೆ ತನ್ನದೇ ಅಭಿಪ್ರಾಯವೇ ಸರಿ ಎಂದುಕೊಳ್ಳುತ್ತಿದ್ದ. ಶಾಂತಮ್ಮ ತುಂಬಾ ಸರಳ ಅನುಭವ ಹೊಂದಿದ ಮಹಿಳೆ. ಮಗನ ಭವಿಷ್ಯ ಚೆನ್ನಾಗಿರಲಿ ಎಂದು ಸದಾ ಒಳ್ಳೆಯ ಸಲಹೆಗಳನ್ನು ನೀಡುತ್ತಿದ್ದಳು. ಅಮ್ಮ, ನಾನು ನನ್ನ ಸ್ನೇಹಿತನನ್ನು ಭೇಟಿ ಮಾಡಿ ಬರುತ್ತೇನೆ. ಊಟ ಮಾಡಿಕೊಂಡು ಹೋಗು ರಮೇಶ್. ಸರಿಯಮ್ಮ. ರಮೇಶ್ ಊಟ ಮಾಡಿಕೊಂಡು ತನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸೋಮು ಎಂಬುವ ಮತ್ತೊಂದು ಸ್ನೇಹಿತ ಮರದ ಕೆಳಗೆ ಕುಳಿತಿದ್ದನು. ರಮೇಶ್ ಅವನ ಬಳಿ ಹೋಗಿ, ಏನು ಮಾಡುತ್ತಿದ್ದೀಯಾ ಸೋಮು ಇಲ್ಲಿ? ನನ್ನ ಅಣ್ಣ ಸಿಟಿಯಿಂದ ಬರ್ತಿದ್ದಾನೆ, ಅದಕ್ಕೆ ನಾನಿಲ್ಲಿ ಕಾಯ್ತಾ ಇದ್ದೀನಿ. ಸಿಟಿಯಲ್ಲಿ ಏನ್ ಕೆಲಸ ಮಾಡ್ತಾರೆ ನಿಮ್ಮಣ್ಣ? ಅವನು ಬಿಸ್ನೆಸ್ ಮಾಡಿ ಹಣವನ್ನು ಸಂಪಾದಿಸುತ್ತಾನೆ. ಈ ಮಾತನ್ನು ಕೇಳಿಸಿಕೊಂಡ ರಮೇಶ್ ತನ್ನ ಮನಸ್ಸಿನಲ್ಲಿ ನಾನು ಸಿಟಿಗೆ ಹೋಗಿ ಸಂಪಾದನೆ ಮಾಡಬೇಕು ಎಂದು ಯೋಚಿಸುತ್ತಾ ತನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗುತ್ತಾನೆ. ರಾಮು, ಬರುವುದು ಸ್ವಲ್ಪ ತಡವಾಯಿತು, ಕ್ಷಮಿಸು. ಪರವಾಗಿಲ್ಲ ರಮೇಶ್, ನಾನು ಈಗಲೇ ಬಂದೆ. ನಾನು ಬರುವಾಗ ಸೋಮುವನ್ನು ನೋಡಿದೆ. ಅವನು ತನ್ನ ಅಣ್ಣನಿಗೋಸ್ಕರ ಕಾಯುತ್ತಿದ್ದನು. ಅವನ ಅಣ್ಣ ಸಿಟಿಯಲ್ಲಿ ಬಿಸ್ನೆಸ್ ಮಾಡುತ್ತಿದ್ದರಂತೆ. ನಾನು ಸಿಟಿಗೆ ಹೋಗಬೇಕು ರಾಮು. ಬೇಡ ರಮೇಶ್, ಸಿಟಿಯಲ್ಲಿ ಸಂಪಾದನೆ ಮಾಡುವುದು ತುಂಬಾ ಕಷ್ಟ. ನೀನು ಹೋಗುವುದು ನನಗೆ ಯಾಕೂ ಸರಿ ಕಾಣುತ್ತಿಲ್ಲ. ನೀನು ಇಲ್ಲೇ ಇದ್ದು ದುಡಿಯಬಹುದಲ್ಲ. ನಾನು ಹೋಗುತ್ತೇನೆ. ಈ ಮಾತನ್ನು ಹೇಳಿ ರಾಮುವಿನ ಮೇಲೆ ಕೋಪಿಸಿಕೊಂಡು ರಮೇಶ್ ಮನೆಗೆ ಹೊರಟನು. ಸ್ವಲ್ಪ ದಿನದ ನಂತರ ತನ್ನ ತಾಯಿಗೆ ಹೇಳಿದ, ಅಮ್ಮ, ನಾನು ಸಿಟಿಗೆ ಹೋಗಿ ಸಂಪಾದನೆ ಮಾಡಬೇಕೆಂದುಕೊಂಡಿದ್ದೇನೆ. ಮಗನೇ, ನೆನಪಿನಲ್ಲಿಟ್ಟುಕೋ, ಯಾವುದಾದರೂ ಕೆಲಸ ಮಾಡುವ ಮುನ್ನ ಯೋಚಿಸಿ ಶ್ರಮಪಟ್ಟು ಪ್ರಾಮಾಣಿಕವಾಗಿ ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ನನಗೆ ಎಲ್ಲವೂ ತಿಳಿದಿದೆ. ರಮೇಶ್ ತನ್ನ ತಾಯಿಯ ಮಾತನ್ನು ಲೆಕ್ಕಿಸದೆ ತನಗೆ ಎಲ್ಲಾ ತಿಳಿದಿದೆ ಎಂದು ಹೇಳಿ ಹಣವನ್ನು ತೆಗೆದುಕೊಂಡು ಸಿಟಿಗೆ ಬರುತ್ತಾನೆ. ಸಿಟಿಯಲ್ಲಿ ಸುಲಭವಾಗಿ ಹಣವನ್ನು ಸಂಪಾದಿಸುವ ಮಾರ್ಗ ಹುಡುಕತೊಡಗಿದನು. ಅಲ್ಲೊಬ್ಬ ವ್ಯಕ್ತಿ ರಮೇಶನ ಬಳಿ ಹೀಗೆ ಹೇಳಿದ, ನನ್ ಜೊತೆ ಬಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಸಿಗುತ್ತದೆ. ತಾಯಿಯ ಎಚ್ಚರಿಕೆಯ ಮಾತು ನೆನಪಾದರೂ ಹಣದ ಆಸೆಗೆ ಒಳಗಾಗಿ ಅವನು ಆ ಮಾತಿಗೆ ಮರುಳಾದ. ಸರಿ, ಬರುತ್ತೇನೆ, ಬೇಗ ತೋರಿಸಿ. ನೀನು ಎಷ್ಟು ಹಣವನ್ನು ತಂದಿದ್ದೀಯಾ ನನಗೆ ಕೊಡು. ನಾನು ಸ್ವಲ್ಪ ಹಣವನ್ನು ತಂದಿದ್ದೇನೆ, ತಗೊಳ್ಳಿ. ತನ್ನೆಲ್ಲ ಹಣವನ್ನು ಆ ವ್ಯಕ್ತಿಗೆ ನೀಡುತ್ತಾನೆ. ಅವನು ತನ್ನ ಹಣವೆಲ್ಲ ತೆಗೆದುಕೊಂಡು ಓಡಿ ಹೋಗುತ್ತಾನೆ. ರಮೇಶ್ ಸಿಟಿಯಲ್ಲಿ ಸಾಕಷ್ಟು ಕಷ್ಟಪಟ್ಟು ಮರಳಿ ತನ್ನ ಊರಿಗೆ ಹಿಂತಿರುಗಿ ಹೋಗಿ ತನ್ನ ತಾಯಿಯ ಕಾಲಿಗೆ ಬೀಳುತ್ತಾನೆ. ಅಮ್ಮ, ನಿನ್ನ ಮಾತನ್ನು ಕೇಳದೆ ದೊಡ್ಡ ತಪ್ಪು ಮಾಡಿದೆ, ಕ್ಷಮಿಸಿ. ಮಗನೇ, ತಪ್ಪು ಮಾಡಿದರೆ ಅರಿತುಕೊಳ್ಳುವುದೇ ದೊಡ್ಡದು. ಇನ್ನು ಮುಂದೆ ಒಳ್ಳೆಯ ದಾರಿಯಲ್ಲಿ ನಡೆ ಎಂದು ಪ್ರೀತಿಯಿಂದ ಹೇಳಿದರು. ತಾಯಿಯ ಮಾತನ್ನು ಕೇಳಿದ ರಮೇಶ್ ಹಳ್ಳಿಯಲ್ಲೇ ಸಣ್ಣ ವ್ಯಾಪಾರ ಆರಂಭಿಸಿದ. ಪ್ರಾಮಾಣಿಕವಾಗಿ ದುಡಿದು ದಿನೇ ದಿನೇ ಯಶಸ್ವಿಯಾದ. ಹಳ್ಳಿಯ ಜನರೆಲ್ಲ ಅವನನ್ನು ಗೌರವದಿಂದ ನೋಡಿದರು. ಆಗ ರಮೇಶ್ ತಾಯಿಗೆ ಹೇಳಿದ, ಅಮ್ಮ, ನಿನ್ನ ಮಾತೆ ನನ್ನ ಜೀವನದ ದೀಪವಾಗಿದೆ. ಅಂದಿನಿಂದ ರಮೇಶ್ ತಾಯಿಯ ಮಾತಿಗೆ ಅಪಾರ ಮೌಲ್ಯ ನೀಡಿ ಜೀವನದಲ್ಲಿ ಸದಾ ಸರಿಯಾದ ದಾರಿಯಲ್ಲೇ ನಡೆಯತೊಡಗಿದ. ತನ್ನ ಸ್ನೇಹಿತನು ತನ್ನ ಒಳ್ಳೆಯದಕ್ಕೆ ಹೋಗಬೇಡ ಎಂದಿದ್ದನ್ನು ನೆನಪಿಸಿಕೊಂಡು ಅವನನ್ನು ನೋಡಿ ಕ್ಷಮೆ ಕೇಳಲು ಹೋದನು. ರಮೇಶ್, ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ ರಾಮು. ನನ್ನ ಮೇಲೆ ಕೋಪವಿಲ್ಲವಾ? ಕೋಪನ ಏಕೆ? ನಾನು ನಿನ್ನ ಮೇಲೆ ಕೋಪಿಸಿಕೊಂಡು ರೇಗಿ ಹೋದೆನಲ್ಲ. ನೀನು ನನ್ನ ಒಳ್ಳೆಯದಕ್ಕೆ ಹೇಳಿದೆ, ನನ್ನ ಕ್ಷಮಿಸು ರಾಮು. ನೀನು ಒಂದು ಮಾತು ಕೋಪದಿಂದ ಹೇಳಿದ ಮಾತ್ರಕ್ಕೆ ನಾನು ನಿನ್ನ ಮೇಲೆ ಕೋಪಿಸಿಕೊಂಡಿಲ್ಲ. ಬಿಡು ರಮೇಶ್, ನೀನು ನನ್ನ ಒಳ್ಳೆಯ ಸ್ನೇಹಿತ. ನಾನು ನಿನ್ನ ಮಾತಿಗೆ ಬೆಲೆ ಕೊಡಬೇಕಿತ್ತು. ನಾನಷ್ಟೊಂದು ಕಷ್ಟಪಡುತ್ತಿರಲಿಲ್ಲ. ಇದರ ನೀತಿಕಥೆ ಏನೆಂದರೆ, ತಾಯಿಯ ಮಾತು ಅನುಭವದ ಬೆಳಕು. ಅದನ್ನು ಗೌರವಿಸಿದರೆ ಜೀವನದಲ್ಲಿ ತಪ್ಪುದಾರಿ ಹಿಡಿಯುವುದಿಲ್ಲ ಮತ್ತು ಒಳ್ಳೆಯ ಸ್ನೇಹಿತನು ಎಂದಿಗೂ ತಪ್ಪುದಾರಿಯಲ್ಲಿ ನಡೆಯಲು ಬಿಡುವುದಿಲ್ಲ.